ಈ ಪುನೀತ್ ನಿವಾಸ, ಇಲ್ಲಿ ಸಿನಿಮಾ ಟೈಟ್ಲಲ್ಲೇ ಪುನೀತ್ ಅಂದರೆ ಪವರ್ ಸ್ಟಾರ್, ನಿವಾಸ್ ಅಂದರೆ ಹೌಸ್. ಇಟ್ಸ್ ಎ ಪವರ್ ಹೌಸ್. ಪುನೀತ್ ನಿವಾಸ ಪವರ್ ಹೌಸ್. ಟೈಟ್ಲೇ ತುಂಬ ದೊಡ್ಡ ಅಟ್ರಾಕ್ಷನ್. ಟೈಟ್ಲಿಗೆ ತುಂಬ ಪವರ್ ಇದೆ. ಹಾಗಾಗಿ ಈ ಸಿನಿಮಾದ ಕತೆ, ಪಾತ್ರಗಳ ಬಗ್ಗೆ ನಿರ್ದೇಶಕರು ಯಾವ ರೀತಿ ಇರುತ್ತೆ ಕತೆ, ಯಾವ ರೀತಿ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ರು ಮುಗಿತು. ಬಟ್ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಒಂದು ನಾನು ಹೇಳಲೇಬೇಕು. ಯಾರ ಬಗ್ಗೆ? ನಿರ್ಮಾಪಕರ ಬಗ್ಗೆ. ನಮ್ಮ ನಿರ್ಮಾಪಕರು ಯಾವ ಥರ ಅಂದರೆ, ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವರು ರೂಢಿಸ್ಕೊಂಡಿದ್ದಾರೆ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ. ಯಾಕೆ ನಮ್ಮ ಮೋಹನ್ಗೆ ಅವ್ರು ಹೇಳ್ತಾರೆ, ಈ ಸಿನಿಮಾದಿಂದ ಏನು ಬಂದರೂ ಅಪ್ಪುಗೆ ಕೊಟ್ಬಿಡ್ತೀನಿ ಸರ್, ಏನು ಬಂದರು ನನಗೇನು ಬೇಡ. ಸಪೋಸ್ ಹಾಗೆ ಈ ಸಿನಿಮಾದಲ್ಲಿ ₹1 ನನಗೆ ಬೇಡ, ಏನು ಬರುತ್ತೆ ಎಲ್ಲ ಕೊಟ್ಬಿಡ್ತೀನಿ ಅನ್ನೋ ಒಂದು ದೊಡ್ಡ ಗುಣ. ಹಾಗೆ ಇಂಥ ಒಂದು ಸ್ವಾರ್ಥ ಇಲ್ಲ ಈ ಸಿನಿಮಾ ಮಾಡಿ, ಸಿನಿಮಾದಿಂದ ಏನೋ ಒಂದು ಅಪ್ಪು ಅಭಿಮಾನಿಗಳಿಗೆ ಅಪ್ಪುಗೆ ನಾನು ಏನು ಮಾಡಬೇಕು ಅನ್ನೋದೊಂದು ಗುಣ, ಪ್ರೀತಿ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ನಾನು ದೇವ್ರಲ್ಲಿ ಏನು ಬಿಡ್ಕೋತೀನಿ ಅಂದರೆ, ಅವ್ರ ಕನಸು ನನಸಾಗಲಿ, ಈ ಸಿನಿಮಾ ಚೆನ್ನಾಗಿ ಓಡಲಿ, ಅಭಿಮಾನಿಗಳಿಗೆ ಮೆಚ್ಚಲಿ, ಇನ್ನೊಂದು 2-3 ಸಿನಿಮಾಗಳು ಅವ್ರು ಮಾಡೋ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ಪಾತ್ರ ನಾನು ಹೇಳೋದು ಬೇಡ, ಒಂದು ಮುಖ್ಯ ಪಾತ್ರ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ನನಗೆ ಫಸ್ಟ್ ಕತೆ ಹೇಳಿದ್ದು 3 ವರ್ಷದ ಕೆಳಗೆ ನನ್ನ ಮೋಹನ್ ಬಂದು ಒಂದು ಕ್ಯಾರೆಕ್ಟರ್, ಒಂದು ಕತೆ ಹೇಳಿದ್ರು, ಚೆನ್ನಾಗಿತ್ತು, ಅದು ಹಾಗೆ ಮಾಡೋ ಹೀಗೆ ಮಾಡಿದ್ರು. ಮತ್ತೆ ಬಂದರು, ಕತೆ ಚೇಂಜ್ ಮಾಡಿದ್ರು, ಮತ್ತೆ ಬಂದರು, ಕತೆ ಚೇಂಜ್ ಮಾಡಿದ್ರು. ಸರಿ, ಆಮೇಲೆ ನಾನು ಶೂಟಿಂಗಲ್ಲಿದ್ದ ಒಂದಿನ ಬಂದು ಕತೆ ಹೇಳಿದರು. ನನಗೆಲ್ಲೋ ನನಗೆ ಪಾತ್ರ ಇಷ್ಟ ಆಗಲಿಲ್ಲ ಅಷ್ಟಾಗಿ. ನಾನು ಯೋಚನೆ ಮಾಡಿದೆ, ನಾನು ಸ್ವಲ್ಪ ಟಸ್ಬಿಡಲ್ಲಿ ಹೇಳಿದ್ದೆ, ಅಪ್ಪು ಜೊತೆ ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ರಾಘಣ್ಣ ಹೇಳಿದ ಮಾತು ಅದು ಅಂತ ಒಂದು ಅವಕಾಶ ಸಿಕ್ಕಲಿಲ್ಲ ನನಗೆ. ಅಟ್ಲೀಸ್ಟ್ ಅವ್ರು ಟೈಟ್ಲ್ ಇರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಆಯ್ತು ಸರ್, ನೀವು ಒಂದು ಸೀನ್ ಕೊಟ್ಟರು ಮಾಡ್ತೀನಿ ಹೋಗಿ ಅಂತೆ. ಬಟ್ ಅದು ನಾನು ಅಂದ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಕೂತ್ಕೊಂಡು ಆ ಪಾತ್ರನ ಚೆನ್ನಾಗಿ ಡೈರೆಕ್ಟ್ರು, ಪ್ರೊಡ್ಯೂಸರ್ ಬರೆದು ತೆರೆ ಮೇಲೆ ತಂದಿದ್ದಾರೆ. ಓಕೆ, ಐ ಆಮ್ ಹ್ಯಾಪಿ. ನನಗೆ ಇಷ್ಟ ಆಯಿತು ನನ್ನ ಪಾತ್ರ. ಜೊತೆಗೆ ನಮ್ಮೆಲ್ಲ ಸಿನಿಮಾದ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದ ಎಲ್ಲ ವಿಭಾಗದಲ್ಲಿ ಪ್ರತಿಯೊಬ್ಬರು ತಂತ್ರಜ್ಞರಾಗ್ಬೋದು, ಕಲಾವಿದರಾಗ್ಬೋದು, ಅವರವರ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ ಅಂತ ನಾನು ಬಯಸ್ತಾ, ನಮ್ಮ ನಾಗೇಂದ್ರ ಅಣ್ಣ PRO ಅವ್ರ ಕೆಲಸ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲೂ ಸಜೆಷನ್ ಕೊಟ್ಕೊಂಡು ಹೆಜ್ಜೆಗಳನ್ನ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಗ್ರೀವನ್ಸ್ ವಾಸಗಳು ಕೂಡ ನಮಸ್ಕಾರ ಹೇಳ್ತಾ, ನನ್ನ ಸದ್ಯಕ್ಕೆ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೋಹನ್ ನನಗೆ ಸುಮಾರು ಒಂದು 10 ವರ್ಷದಿಂದ ಪರಿಚಯ. ಅವರ ಸಂಜೀವ ಸಿನಿಮಾ ಪ್ರೊಡಕ್ಷನ್ಗೋಸ್ಕರ ಮಾತಾಡೋದಾಗಿ ನಾನು ಪರಿಚಯ. ಅದಾದಮೇಲೆ ಅದು ರಿಲೀಸ್ ಆಯಿತು. ದುರದೃಷ್ಟವಶಾತ್ ಆ ಸಿನಿಮಾ ಸರಿಯಾಗಿ ಅವ್ರ ಕೈ ಹಿಡಿಯಲಿಲ್ಲ. ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಸುಮಾರು ಒಂದು 10 ವರ್ಷಗಳ ಕಾಲ ಯೋಚಿಸಿ ಪುನೀತ್ ನಿವಾಸ ಅಂತ ಒಂದು ಒಳ್ಳೆ ಟೈಟಲ್ ಇಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಇದು ಅವಾಗ ಸಿಕ್ಸಿದ್ದಾಗೆಲ್ಲ ಹೇಳೋರು, ಅಣ್ಣ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ. ಇತ್ತೀಚೆಗೆ ನನ್ನ ಭಾಗದ ಚಿತ್ರೀಕರಣ, ನಾನು ಮತ್ತು ಶಂಕರ್ ಭಟ್ ಅಂತ ನನ್ನ ಭಾಗದ ಚಿತ್ರೀಕರಣ ಮುಗೀತು. ಅವಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಟ್ರೈಲರಲ್ಲಿ ನನ್ನನ್ನು ತೋರಿಸ್ತಿಲ್ಲ, ಬಹುಶಃ ಏನೋ ಸಸ್ಪೆನ್ಸ್ ಇಟ್ಟಿದ್ದಾರೆ. ಇಡೀ ಪುನೀತ್ ನಿವಾಸದ ಕಥೆಯನ್ನ ಹೇಳುವಂಥ ಒಬ್ಬ ನಿರ್ಮಾಪಕನ ಪಾತ್ರ. ನಾನು ಹಲವಾರು ಸಿನಿಮಾ ಮಾಡಿ ಸೋತೋಗಿರ್ತೀನಿ. ಗೆಳೆಯ ಬರ್ತಾನೆ, ಗೆಳೆಯನಿಗೆ ಹೇಳ್ತೀನಿ, ಈತೊಂದು ಕತೆ ಕೊನೆಯದಾಗಿ ನಾನು ಮಾಡ್ತೀನಿ, ನೀವು ಕೇಳು ಅಂದ್ಬಿಟ್ಟು. ಮೋಹನ್ ಅವರ ಮನದಾಸೆನೂ ಅದೇ ಇರಬೇಕು. ನನ್ನ ಮೂಲಕ ಅವರ ಪಾತ್ರನ ಮಾಡಿಸಿದ್ದಾರೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ಇಡೀ ತಂಡ ಶ್ರಮ ಪಟ್ಟಿದೆ. ಗೆಳೆಯ ನಾಗೇಂದ್ರ ನಿರ್ದೇಶಕರು, ನಾವೆಲ್ಲ ಒಂದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದವರು. ಅವರು ತುಂಬ ಕನಸುಗಳನ್ನು ಹೊತ್ತು ಚಿತ್ರರಂಗಕ್ಕೆ ಬಂದವರು. ಈ ಚಿತ್ರವನ್ನು ಭಾಳ ಇಷ್ಟಪಟ್ಟು ಕಷ್ಟಪಟ್ಟು, ನಾನು ಈ ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತೇನೆ. ಏಕೆಂದರೆ ಪ್ರತಿಯೊಬ್ಬರು ಇಷ್ಟಪಟ್ಟು, ಇನ್ಕ್ಲೂಡಿಂಗ್ ಮೀ, ಚಿತ್ರರಂಗಕ್ಕೆ ಇಷ್ಟಪಟ್ಟು ಬಂದಿದ್ವಿ, ಏನೇನೋ ಆಗಬೇಕು ಅಂತ ಅಂದ್ಬಿಟ್ಟು ಕನಸುಗಳನ್ನ ಹೊತ್ಕೊಂಡು. ಆದರೆ ಕಷ್ಟಪಟ್ಟು ಪ್ರೊಡಕ್ಷನ್ಗಳು ಮಾಡಿದ್ದೀವಿ. ಯಾವೊಬ್ಬ ನಿರ್ಮಾಪಕನೂ ಸುಲಭವಾಗಿ ಪ್ರೊಡಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಒಂದು 5 ಚಿತ್ರ ನಿರ್ಮಿಸಿರೋ ನನಗೆ ಅದರ ಅನುಭವ ಆಗಿದೆ. ಇಲ್ಲೂ ಒಬ್ಬರು ನಿರ್ಮಾಪಕರಿದ್ದಾರೆ. ಸೊ ಹೀಗಾಗಿ ಪುನೀತ್ ನಿವಾಸ ಒಳ್ಳೆ ಸಂದೇಶಗಳನ್ನು ಹೇಳುವಂಥ ಒಂದು ಸಿನಿಮಾ.
ಇಷ್ಟಂತೂ ನಾನು ಹೇಳಬಲ್ಲೆ. ಒಳ್ಳೆಯ ಮೌಲ್ಯಗಳನ್ನು ಕಟ್ಕೊಡುವಂಥ ಒಂದು ಸಿನಿಮಾ. ಕರ್ನಾಟಕ ದೇವರು. ಬಹಳಷ್ಟು ಸತಿ ಅಪ್ಪು ಸಿಕ್ಕಿದಾಗ ಅಪ್ಪಾಜಿ ಅಂತಿದ್ದೆ. ಗೊತ್ತಾಯ್ತು ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡಿಸ್ತೀನಿ ಅನ್ನೋರು. ನೆಕ್ಸ್ಟ್ ಸಿನಿಮಾ ಖಂಡಿತ ಅಪ್ಪಾಜಿ ಅನ್ನೋರು. ಅದು ಆಸೆ ಈಡೇರಲಿಲ್ಲ. ಸೊ ಅಭಿಜಿತ್ ಹೇಳಿದಾಗೆ ನನಗೂ ಈ ಪುನೀತ್ ನಿವಾಸದಲ್ಲಿ ಆ್ಯಕ್ಟ್ ಮಾಡೋಂಥ ಆಸೆ ಅಪ್ಪು ಈಡೇರಿಸಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ. ಚಿತ್ರ ಯಶಸ್ವಿ ಆಗಬೇಕು. ಅದಕ್ಕೆ ಮಾಧ್ಯಮದ ಮಿತ್ರರು ನಿಮ್ಮ ಸಹಕಾರ ಹೆಚ್ಚಾಗಬೇಕು. ಮೋಹನ್ಗೆ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ನಮಸ್ಕಾರ. ನಾನು ವಿಠಲ್ ಅಂತ. ಈ ಪುನೀತ್ ನಿವಾಸ ಅನ್ನೋ ಚಿತ್ರದಲ್ಲಿ ಮಲ್ಲು ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ನಾನು ಮೊದಲು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಏನು ತುಂಬ ಬ್ಲ್ಯಾಂಕ್ ಆಗಿದ್ದೆ. ಸಿನಿಮಾ ಯಾವ ರೀತಿ ಇದೆಯೋ ಏನೋ ಅಂತ. ಶೂಟಿಂಗ್ ಮಾಡ್ತಾ ಮಾಡ್ತಾ ನನಗೆ ಪಾತ್ರದ ಬಗ್ಗೆ ಸ್ವಲ್ಪ ಐಡಿಯಾ ಬಂತು. ಒಬ್ಬ ಪುನೀತಿನ ಒಬ್ಬ ಡೈಹಾರ್ಡ್ ಫ್ಯಾನ್, ಅಂದರೆ ಒಬ್ಬ ಅಭಿಮಾನಿ, ಅವನು ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವಂಥ ಎಷ್ಟೋ ದಾನ ಧರ್ಮಗಳನ್ನ ಆದರ್ಶವಾಗಿ ಇಟ್ಕೊಂಡು ಅವನ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೊಂಡು ಒಳ್ಳೆ ಗುಣಗಳನ್ನ ಇಟ್ಕೊತಾರೆ ಅನ್ನೋದು ನನ್ನ ಪಾತ್ರದ ಒಂದು ಇಂಟ್ರೊಡಕ್ಷನ್ ಅಂತ ನಾನು ಭಾವಿಸಿದ್ದೀನಿ. ಈ ಸಿನಿಮಾ ನಾನು ನೋಡಿರೋ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ತುಂಬ ಒಳ್ಳೆ ಯಶಸ್ಸು ಕಾಣಬೇಕು ಅನ್ನೋದನ್ನ ನಾನು ಬಯಸ್ತೀನಿ. ನಾನು ದೇವರ ಹತ್ರನೂ ಅದನ್ನೇ ದಿನ ಬೇಡ್ಕೊತಾ ಇರೋದು. ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಅದನ್ನೇ ಭಾವಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೇಯಸ್. ಪಾತ್ರದಲ್ಲಿ ಪಾತ್ರ ನನ್ನ ಪಾತ್ರ. ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಮೂಲಕ ನಾನು ಮೂಲತಃ ರಂಗಭೂಮಿಯಿಂದ ಬಂದವನು. ಈ ಸಿನಿಮಾ ಮಾಡ್ತಾ ಮಾಡ್ತಾ ಕಲಿಯೋದಕ್ಕೆ ತುಂಬ ಅವಕಾಶ ಬಂದಿದೆ. ಜಮ್ ಶಿವು ಸರ್ ಆಗಿರ್ಬೋದು, ನಮ್ಮ ನಾಗೇಂದ್ರ ಸರ್ ಆಗಿರ್ಬೋದು, ಮೋಹನ್ ಸರ್ ಆಗಿರ್ಬೋದು, ಬಾಲು ಸರ್ ಆಗಿರ್ಬೋದು, ಇವರೆಲ್ಲರೂ ನನ್ನ ಪಾತ್ರನ ತಿದ್ದಿ ಹೇಗೆ ಒಂದು ಕಲೆನ ಶಿಲೆ ಹಾಗೆ ಮಾಡ್ತಾರೋ, ಕಲ್ಲನ್ನು ಶಿಲೆ ಆಗಿ ಮಾಡ್ತಾರೋ ಆ ಥರ ನನ್ನನ್ನು ಶೇಪ್ ಕೊಟ್ಟಿದ್ದಾರೆ. ಒಬ್ಬ ಕಲಾವಿದನ್ನ ಹೊರಗೆ ತಂದಿದ್ದಾರೆ ಅಂತ ಅನ್ಕೊತೀನಿ. ಇದರಿಂದ ನಾವು ಎಷ್ಟು ಪಡ್ಕೊತೀವೋ ಗೊತ್ತಿಲ್ಲ, ಕೊಡೋದಂತೂ ತುಂಬ ಜಾಸ್ತಿ ಇದೆ. ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಬಂದು ಮಲ್ಲು ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೆಲಸ ಮಾಡಕ್ಕೆ ಹೊರಟಿರ್ತಾನೆ. ಅದನ್ನ ಅಚೀವ್ ಮಾಡೋಕ್ಕೆ ಮಾತ್ರ ಏನೋ ರಿಸೋರ್ಸಸ್ ಇರಲ್ಲ. ಸೊ ಆ ರಿಸೋರ್ಸಸ್ನ ನಾನು ಪ್ರೊವೈಡ್ ಮಾಡಿ ಅವನಿಗೆ ಸಪೋರ್ಟ್ ಮಾಡೋವಂತಹ ಕ್ಯಾರೆಕ್ಟರ್. ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬ ನರ್ವಸ್ ಆಗಿದೆ, ಯಾಕೆಂದರೆ ಇದು ನನ್ನ ಫಸ್ಟ್ ಮೂವಿ ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಯಾರು ಅಂದರೆ ಯಾರೂ ಗೊತ್ತಿರಲಿಲ್ಲ. ಬಟ್ ನಾಗೇಂದ್ರ ಸರ್ ಆಗಿರ್ಬೋದು, ಮೋಹನ್ ಸರ್, ಅಭಿಜಿತ್ ಸರ್, ಜಮ್ ಶಿವು ಸರ್, ಜಗ್ಗಿ ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ನನ್ನಲ್ಲಿ ಏನಿದೆ ನಾನು ಬೆಸ್ಟ್ ಕೊಡೋ ಹಾಗೆ ಅವರೇ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಮೂವಿ, ಇದು ಯಾವಾಗಲೂ ನಂಗೆ ಸ್ಪೆಷಲ್ ಆಗಿರುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ನಾಗೇಂದ್ರಣ್ಣ. ಇದು ನಮ್ಮ ತುಂಬ ಹಿರಿಯರು, ನಾಗೇಂದ್ರ ಪ್ರಸಾದ್ ನಿರ್ದೇಶಕರು. ಫಸ್ಟ್ ಟೈಮು ಫ್ರೀಡಮ್ ಪಾರ್ಕಿಗೆ ಬಂದು ಪುನೀತ್ ನಿವಾಸ ಒಂದು ಸಲ ಸ್ಟೋರಿ ಹೇಳಿ ಈ ಥರ ಮಾಡ್ಬೇಕನ್ನೋದು ಕಥೆಯಲ್ಲಿ ಬರೀ 67 ಸಿನಿಮಾ, 2 ಧಾರಾವಾಹಿ ಬರೀ ಪೊಲೀಸ್ ಪಾತ್ರದಲ್ಲಿ ನೋಡಿದ್ದೀನಿ. ನಿಮ್ಮನ್ನು ಪೊಲೀಸ್ ಕಮಿಷನರು, ಸೂಪರ್ ಹಿಟ್ ಇದೇ ಕ್ಯಾರೆಕ್ಟರ್ಗಳು ಮಾಡ್ತಾಯಿದ್ದೆ. ಈ ಸಿನಿಮಾದಲ್ಲಿ ಒಂದು ಚಿತ್ರದ ನಿರ್ಮಾಪಕ, ಮೋಸ್ಟ್ಲಿ ಅದು ಫೈನಾನ್ಸು ಲ್ಯಾಂಡ್ ಓನರ್ ಥರ ಒಂದು ಕ್ಯಾರೆಕ್ಟರ್ ಅದ್ಭುತವಾಗಿ 5 ದಿನ 6 ದಿನ ಮಾಡಿದೆ. ನಾನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ನನ್ನ ತಮ್ಮ ಅಂತ ಹೇಳ್ಬೋದು, ಮೋಹನ್ ಬೆನ್ನೆಲುಬಾಗಿ ನಿಂತಿರೋ ಅಣ್ಣ ಹೇಳ್ದಂಗೆ ನಿಂತ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಟ್ರೈಲರಲ್ಲಿ ಇನ್ನೂ ನಮ್ಮ ಗಣೇಶ್ ರಾವ್ ಅವರು ಮತ್ತು ಇನ್ನೂ ಕೆಲವರ ಹಿರಿಯ ಕಲಾವಿದರು ತೋರಿಸ್ಬೋದಾಗಿತ್ತು. ಪಾಪ ಯಾರು ಮನಸ್ತಾಪಗಳು ಇಟ್ಕೊಳ್ಳೋದಂಗೆ ಸಿನಿಮಾ ಯಶಸ್ವಿಗೆ ದುಡಿಯೋಣ. ಪುನೀತ್ ನಿವಾಸ ವಿಶೇಷವಾದ ರಾಜ್ಕುಮಾರ್ ದೊಡ್ಡ ಹಿರಿಯ ದೊಡ್ಡ ಮನೆಯ ಕುಟುಂಬದಲ್ಲಿ ಹೆಸರಿನಲ್ಲೇ ನಾವು ಒಂದು ಸಿನಿಮಾ ಮಾಡಿದ್ದೀನಿ ಅಂತ ಒಂದು ಖುಷಿಯಾಗುತ್ತೆ. ಹಿರಿಯ ನಟರು ನಮ್ಮ ಶಂಕರ್ ಭಟ್ರು ಇದ್ದಾರೆ, ರಾಜಣ್ಣ ಇದ್ದಾರೆ, ಎಲ್ಲರೂ ಭಾಗ್ಯಕ್ಕ ಇರಬೇಕು, ಇದರಲ್ಲಿ ಬಂದಿರಬೇಕು. ಹಾಗಾಗಿ ಎಲ್ಲರ ಜೊತೆ ಮಾಡೋ ಅವಕಾಶ ಸಿಕ್ತು. ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಬಾಲು ಕ್ಯಾಮ್ರಾಮ್ಯಾನು, ಕಷ್ಟಪಟ್ಟು ಮಾಡಿದ್ದಾನೆ. ಜಗ್ಗಿ ಇದ್ದಾರೆ, ಇವರೆಲ್ಲ ನೆನೆಸ್ಕೋಬೇಕು. ಯಾಕಂದರೆ ಸಿನಿಮಾದಲ್ಲಿ ನಾವು ಒಬ್ಬರು. ನಮಸ್ಕಾರ. ಪುನೀತ್ ನಿವಾಸ ನನ್ನ ಮ್ಯೂಸಿಕ್ ಜರ್ನಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ವಿಶೇಷವಾದ ಚಿತ್ರ. ಚಿತ್ರದಲ್ಲಿ ಒಟ್ಟು 4 ಸಾಂಗ್ ಇದೆ. ಮೊದಲಿಗೆ ಒಂದೇ ಸಾಂಗ್ ಇದ್ದಿದ್ದು, ಎರಡನೇದಾಯಿತು
ಅದು ಒಂದು ತಾಯಿ ಸಾಂಗ್ ಈಗ ಅಭಿಜಿತ್ ಸರ್ ಹೇಳಿದ್ರು. ಆ ಸಾಂಗಲ್ಲಿ ನಾನು ಅಭಿಜಿತ್ ಸರ್ ಅವ್ರಿಗೆ ಮೋಹನ್ ಸರ್ ಹತ್ರ ಕೇಳಿಕೊಂಡು ಅವರೇ ಆಡಲಿ, ಯಾಕಂದರೆ ಅವರು ಹಿಂದೆ ಗೊತ್ತಿರ್ಬೇಕು ನಿಮ್ಗೆ ಅಕ್ಷರಮಾಲೆ ಅಲ್ಲೆಲ್ಲ ಅಭಿಜಿತ್ ಸರ್ ತುಂಬ ವಿಶೇಷವಾಗಿ ಸಿಂಗಿಂಗು ತುಂಬ ಚೆನ್ನಾಗಿ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ನಾನು ಒಂದು ಸಾಂಗ್ ಆಡಿಸಿದ್ದೆ, ಸಮರಸಿಂಹ ನಾಯಕ ಅಭಿಜಿತ್ ಸರ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಮಾಡಿದ್ರು ಆ ಸಿನಿಮಾದಲ್ಲಿ. ಪ್ರೊಡಕ್ಷನ್ ಅವರದ್ರಲ್ಲೇ ಒಂದು ಸಾಂಗ್ ಆಡಿಸಿದ್ದೆ. ಹಾಗಾಗಿ ಮೋಹನ್ ಸರ್ನ ಕೇಳಿಕೊಂಡೆ, ಮಾಡಿಸಿ ಸರ್ ಇದೊಂದು ಸಾಂಗ್ ಆಡಿಸಿ ಅಂತ. ಅವರು ಕೂಡ ಒಪ್ಕೊಂಡು ಒಂದು ವಿಶೇಷವಾದ ಟಾಯ್ ಸಾಂಗ್ನ ಅಭಿಜಿತ್ ಸರ್ ವಾಯ್ಸಲ್ಲಿ ನೀವೆಲ್ಲ ಕೇಳ್ಬೋದು. ಹಾಗೆ ಇನ್ನೊಂದು ಸಾಂಗ್ ಯಾಕೆ ಡೆಡಿಕೇಟ್ ಮಾಡಿದೆ ಅಂತಂದರೆ, ನಾನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಅದೃಷ್ಟ ಮ್ಯೂಸಿಕ್ ಡೈರೆಕ್ಷನ್ ಈಗ ಬಂದಿರೋರು ಇದರಲ್ಲೆಲ್ಲ ನಾನೇ ಅದೃಷ್ಟವಂತ ಅಂತ ಹೇಳ್ಕೊಂತೀನಿ. ಮೀಸ ಚಿಗುರ್ದಾಗ ಅಂತ ಒಂದು ಚಿತ್ರ ಪ್ರವೀಣ್ ನಾಯ್ಕ ಅವ್ರ ಚಿತ್ರದಲ್ಲಿ ಮಾಡಿದ್ದೆ. ಪುನೀತ್ ಸರ್ ಜೊತೆ ಅವರು ನನ್ನ ಸಾಂಗ್ ಆಡಬೇಕಿತ್ತು, ಸಿಕ್ಕಿರಲಿಲ್ಲ ಚಾನ್ಸು. ಸೊ ಹಾಗೆ ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಸಿಕ್ತು. ಆ ಟೈಟ್ಲ್ ಅಡಿಯಲ್ಲಿ ಪುನೀತ್ ಸರ್ಗೆ ಒಂದು ಡೆಡಿಕೇಟ್ ಮಾಡೋಣ ಅಂತೇಳಿ ಡಿಸ್ಕಷನ್ ಮಾಡಿದೆ. ಐ ವಾಂಟ್ ಟು ಡೆಡಿಕೇಟ್ ಒಂದು ಸಾಂಗ್ ಫಾರ್ ಪುನೀತ್ ಸರ್ಗೆ ಅಂತ. ಸೊ ಅದೊಂದು ಡೆಡಿಕೇಶನ್ ಇರ್ತಕ್ಕಂಥ ಒಂದು ಸಾಂಗ್ ಇದೆ. ಸೊ ಎಂಟೈರ್ ಟೀಮ್ ಅಭಿಜಿತ್ ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಗಂಡಸಿ ಸದಾನಂದ ಸ್ವಾಮಿ ಸರ್ ಆ್ಯಂಡ್ ಡೈರೆಕ್ಟ್ರು ವಿಶೇಷವಾಗಿ ಚಿತ್ರಗಳನ್ನ ಮಾಡಿದ್ದಾರೆ ಸಿನಿಮಾದಲ್ಲಿ. ಇನ್ನು ಮೋಹನ್ ಸರ್ ಅವರ ವಿಶೇಷ ಅಭಿಮಾನಿ ಪುನೀತ್ ಸರ್ ಅವ್ರಿಗೆ ಈ ಚಿತ್ರದಿಂದ ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಅಭಿಜಿತ್ ಸರ್ ಅವ್ರಿಗೆ ಅದು ಎಂಟೈರ್ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಕಲಿಸುಬ್ಬ ಸರ್ ಇದ್ದಾರೆ ಚಿತ್ರದಲ್ಲಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.